ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಆಮೋಸ್ ಗ್ರಂಥ, ದ ಬುಕ್ ಆಫ್ ಏಮೋಸ್, ಚಾಪ್ಟರ್ 2, 2ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆಮೋಸ್ ಅಂದರೆ ಭಾರ ಹೊತ್ತವನು, ಹೊರೆ ಹೊತ್ತವನು ಎಂಬುದಾಗಿ. ಆದ ಕಾರಣ ಪ್ರವಾದಿ ಸಾಮಾನ್ಯ ವ್ಯಕ್ತಿ, ಪ್ರವಾದಿ ಅಂತ ತಾನು ಹೇಳ್ಕೊಳ್ಳಿಕ್ಕೂ ಇಷ್ಟಪಡಲ್ಲ. ಈ ವಿಶ್ವಾಸಿ ದೇವರ ಸೇವಕನು ಆಮೋಸನು ಭಾರದಿಂದ ದೇವರ ಸಂದೇಶವನ್ನು ಕೊಡುವವನಾಗಿದ್ದಾನೆ. ಆದ ಕಾರಣ 2ನೇ ಅಧ್ಯಾಯದಲ್ಲಿ 3 ದೇಶಗಳವರಿಗೆ ದೇವರ ಸಂದೇಶವನ್ನು ಹೊತ್ತು ಕೊಡುವವನಾಗಿದ್ದಾನೆ. ಹೌದು, 1ನೇ ಅಧ್ಯಾಯದಲ್ಲಿ ದಮಸ್ಕ, ಗಾಜಾ, ಥೂರ್, ಏದೋಮ್, ಅಮ್ಮೋನಿಯರು, ಇವರಿಗೆಲ್ಲ ಯೆಹೂದ್ಯರಲ್ಲದ ದೇಶದವರಿಗೆ ಸಂದೇಶವನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಆದರೆ 2ನೇ ಅಧ್ಯಾಯದಲ್ಲಿ ನೋಡುವಾಗ, ಹೌದು, ಯೆಹೂದ್ಯರಲ್ಲದ ದೇಶದವರಿಗೂ ಮತ್ತು ಯೆಹೂದ್ಯರಿಗೂ, ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ. ಮೊದಲು ದೇವರು ಅವಿಶ್ವಾಸಿಗಳಿಗೆ ಮಾತಾಡಿಬಿಟ್ಟು 1ನೇ ಅಧ್ಯಾಯದಲ್ಲಿ ಈಗ ಕ್ರಮೇಣ ವಿಶ್ವಾಸಿಗಳ ಕಡೆಗೆ ಮಾತನಾಡುವ ಆತನಾಗಿದ್ದಾನೆ. ಮಾತನಾಡಿ ಅವರಿಗೆ ಆಗತಕ್ಕ ಶಿಕ್ಷೆ, ಯಾಕಂದರೆ ಅವರು ಮಾಡಿದ್ದಕ್ಕೆ ಅವರು ಶಿಕ್ಷೆಯನ್ನು ದೇವರು ಕೊಡುವ ಆತನಾಗಿದ್ದಾನೆ. ಆದರೆ ಆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಬೇಕಾದ್ರೆ ಪರಿಹಾರ ಕೂಡ ದೇವರು ಕೊಡುವ ಆತನಾಗಿದ್ದಾನೆ ಎಂಬುದು ಆಮೋಸ್ ಗ್ರಂಥದಲ್ಲಿ ಇರುವಂಥ ವಿಶೇಷವಾದಂಥ ಒಂದು ಸಂದೇಶವಾಗಿದೆ. ಬನ್ನಿರಿ, 2ನೇ ಅಧ್ಯಾಯ ನಾವು ನೋಡೋಣ. ಯೆಹೋವನಿಂತೆನ್ನುತ್ತಾನೆ ಮೋವಾಬ್. ಅಮ್ಮೋನ್ಯರಿಗೆ ದೇವರು ಸಂದೇಶ ಕೊಟ್ಟ ಮೇಲೆ ಈಗ ಮೋವಾಬ್ ಅವರ ದ್ರೋಹವನ್ನು ಮಾತನಾಡುವ ದೇವರಾಗಿದ್ದಾನೆ. ಅವರೇನು ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಮೋವಾಬ್ಯರು ಅವಿಶ್ವಾಸಿ ದೇಶ. ಮೋವಾಬ್ಯರು ಏದೋಮಿನ ಅರಸನ ಎಲುಬುಗಳನ್ನು ಸುಟ್ಟು ಸುಣ್ಣ ಮಾಡಿಬಿಟ್ರಂತೆ. ಈಗ ಈ 2 ದೇಶದವರು, ಮೋವಾಬ್, ಏದೋಮ್, 2 ಕೂಡ ಯೆಹೂದ್ಯರಲ್ಲದವರು, ವಿಶ್ವಾಸಿಗಳಲ್ಲದ ದೇಶದವರು. ಆದರೂ ಕೂಡ ಅವಿಶ್ವಾಸಿಗಳ ನಡುವೆ ಏನಾದರೂ ಆದರೆ ಅದನ್ನು ಕೂಡ ದೇವರು ಈಗ ಒಂದು ರೀತಿಯಿಂದ ಹೇಳಬೇಕಾದ್ರೆ ದೇವರು ವ್ಯವಹರಿಸಿ, ಒಳಪಡಿಸಿ, ನ್ಯಾಯ ತೀರಿಸಿ, ಪ್ರಶ್ನಿಸಿ ಖಂಡಿಸುವಾತನಾಗಿದ್ದಾನೆ. ಯಾಕೆ ಅಂತ ಹೇಳ್ಬಿಟ್ಟು ನೋಡುವಾಗ, ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10-11ನೇ ವಚನದಲ್ಲಿ ಇರುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಅದನ್ನು ನಾವು ನೋಡಿಕೊಳ್ಳೋದು ಒಳ್ಳೆಯದಂತ ಕಾಣ್ತದೆ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನದಲ್ಲಿ, ಆತನು ಅಂದರೆ ಯೇಸು ಕರ್ತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ವಾವ್! ಯೇಸು ಕರ್ತನು ಎಲ್ಲ ದೊರೆತನಗಳನ್ನು, ಅಧಿಕಾರಿಗಳನ್ನು ಆಳುವಾತನಾಗಿದ್ದಾನೆ ಎಂಬುದಾಗಿ. ಆದ ಕಾರಣ ಈಗ ತಂದೆ ದೇವರು ಮೋವಾಬ್ಯರು, ಏದೋಮಿನವರು, ಅವರ ನಡುವೆ ಏನೋ ಆದರೆ ಈಗ ದೇವರು ಅದನ್ನೇ ತನ್ನ ಗ್ರಂಥದಲ್ಲಿ, ತನ್ನ ಪವಿತ್ರ ಗ್ರಂಥದಲ್ಲಿ ಅದರ ಬಗ್ಗೆ ಮಾತಾಡಿ ಅವರಿಗೆ ಶಿಕ್ಷೆ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೇವೆ.
ಏನವರಿಗೆ ಶಿಕ್ಷೆ? ಬೆಂಕಿ. ಸೇಮ್ ಎಲ್ಲ ಮೊದಲನೇ ಅಧ್ಯಾಯದಲ್ಲಿ ಇದ್ದಂಥ ಅದೇ ಶಿಕ್ಷೆ, ಬೆಂಕಿ ಮತ್ತು ನಾಯಕರಿಗೆ ಹಾನಿ. ಬೆಂಕಿ, ನಾಯಕರಿಗೆ ಹಾನಿ. ಹಾಗಾದರೆ ಮೋವಾಬ್ ಮಾಡಿದ ತಪ್ಪೇನು ಎಂಬುದಾಗಿ ನೋಡುವಾಗ, ಅಧಿಕಾರವನ್ನು ಅಥವಾ ಅಧಿಕಾರಿಗಳಿಗೆ, ತನ್ನ ಅಧಿಕಾರಿ ಅಲ್ಲ ಬೇರೆ ಅಧಿಕಾರದವರನ್ನು ಅಗೌರವಿಸಿದ್ದು, ಡಿಸಾನರಿಂಗ್ ಅಥಾರಿಟಿ. ಆ ರೀತಿಯಾಗಿ ಮಾಡಿದ್ದಕ್ಕೆ ದೇವರು ಅದೇ ಶಿಕ್ಷೆಯನ್ನು ಬೇರೆ ದೇಶಗಳಿಗೆ, ಅದು ಏದೋಮ್ ಇರ್ಬೋದು, ತೂರ್ ಇರ್ಬೋದು, ಅದು ಅಮೋನಿಯರ್ ಇರ್ಬೋದು, ದಮಸ್ಕ್ ಗಾಜಾ ಇರ್ಬೋದು, ಅದು ಯಾವುದೇ ದೇಶಕ್ಕೆ, ಎಲ್ಲ ದೇಶಕ್ಕೂ ಆತನು ಕೊಟ್ಟಂಥ ಅದೇ ಶಿಕ್ಷೆ, ಬೆಂಕಿ, ನಾಯಕರಿಗೆ ಅಥವಾ ಅರಮನೆಗೆ, ಅಧಿಕಾರಿಗಳಿಗೆ ಹಾನಿ. ಇಲ್ಲಿ ಕೂಡ ದೇವರು ಅದೇ ಮಾತನ್ನು ಹೇಳಿಬಿಟ್ಟು 3ನೇ ವಚನದಲ್ಲಿ, ನಾನು ಅದರೊಳಗಿಂದ ಅಧಿಪತಿಯನ್ನು ಮತ್ತು ಸಕಲ ರಾಜ್ಯಾಧಿಕಾರಿಗಳನ್ನು ಸಂಹರಿಸುವೆನು ಅಂತ ಹೇಳುವಾಗ, ಹೌದು ಅದೇ ಶಿಕ್ಷೆ ಇಲ್ಲಿ ಕೂಡ ಕೊಡುವಾತನಾಗಿದ್ದಾನೆ. ಈಗ ಈ ರೀತಿಯಾಗಿ ಹೇಳಿಬಿಟ್ಟು ಆಮೋಸ್ ಗ್ರಂಥ 2ನೇ ಅಧ್ಯಾಯದಲ್ಲಿ ಈಗ ಯೆಹೂದ್ಯರ ಬಗ್ಗೆ ದೇವರು ಮಾತಾಡ್ತಿದ್ದಾನೆ. ನೋಡೋಣ ಏನು ಮಾತಾಡ್ತಿದ್ದಾರೆ. ಇದುವರೆಗೆ ಯೆಹೂದ್ಯರಲ್ಲದ ದೇಶಗಳಿಗೆ ಮಾತಾಡ್ತಾ ಪ್ರವಾದಿಸ್ತಾ ಬಂದ ದೇವರು ಈಗ ತನ್ನ ಜನರು ಯೆಹೂದ್ಯರು ಅನಂತರ ಇಸ್ರಾಯೇಲರ ಹತ್ರ ಮಾತನಾಡ್ತಿದ್ದಾನೆ. 3 ದೇಶಗಳಿಂದ ಕಲಿಯುವ 13 ಪಾಠಗಳನ್ನು ನಾವು ಕಲೀಲಿಕ್ಕಿದ್ದೇವೆ. 2ನೇ ಅಧ್ಯಾಯದಲ್ಲಿ, ಇನ್ನೊಂದು ಸರಿ ಹೇಳ್ತೇನೆ, 2ನೇ ಅಧ್ಯಾಯದಲ್ಲಿ 3 ದೇಶಗಳಿಂದ ಕಲಿಯುವ 13 ಪಾಠಗಳು. 3 ದೇಶ ಅಂದರೆ ಮೋವಾಬ್, ಯೆಹೂದ, ಇಸ್ರಾಯೇಲ್. ಈ 3 ದೇಶಗಳಿಂದ ನಾವು ಕಲಿಯುವ 13 ಪಾಠಗಳು. ಸರಿ, ಮೊದಲನೇ ಪಾಠ ಏನು ನಾವು ಕಲ್ತಿದ್ದು? ಮೋವಾಬ್ನಿಂದ ಅಧಿಕಾರಿಯನ್ನು ಅಗೌರವಿಸಬಾರದು. ಡು ನಾಟ್ ಡಿಸಾನರ್ ಅಥಾರಿಟೀಸ್. ಒಂದು ವೇಳೆ ಬೇರೆ ಅಧಿಕಾರಿಯಾಗಿರ್ಬೋದು, ಯಾವ ರೀತಿಯಾಗಿ ಏದೋಮ್ನ ಅರಸನು ಬೇರೆ ಅಧಿಕಾರಿ, ಆದರೂ ಕೂಡ ಮೋವಾಬ್ ಬಂದು ಆ ಅಧಿಕಾರಿಯನ್ನು ಅಗೌರವಿಸಿದ್ದು ದೇವರಿಗೆ ಇಷ್ಟವಾಗಲಿಲ್ಲ. ಸರಿ, ಹಾಗಾದರೆ ಅದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ಗೌರವಿಸುವ ಅಂದರೆ ಗೌರವಿಸದಿದ್ದರೂ ಅಗೌರವಿಸಬಾರದು ಅಂತ ಹೇಳ್ಬಿಟ್ಟು. ಸರಿ, 4ನೇ ವಚನದಲ್ಲಿ ಯೆಹೂದದ ಬಗ್ಗೆ ದೇವರು ಮಾತಾಡ್ತಾನೆ. ಯೆಹೂದದ ಬಗ್ಗೆ ಮಾತನಾಡುವಾಗ ಯೆಹೂದದ ಬಗ್ಗೆ 3 ವಿಷಯಗಳನ್ನು ದೇವರು ಹೇಳುವಾತನಾಗಿದ್ದಾನೆ. ಒಂದು, ಯೆಹೋವನ ಧರ್ಮಶಾಸ್ತ್ರವನ್ನು ಅಥವಾ ಧರ್ಮೋಪದೇಶವನ್ನು ನಿರಾಕರಿಸಿದ್ದು, ರಿಜೆಕ್ಟಿಂಗ್ ದ ವರ್ಡ್ ಆಫ್ ಗಾಡ್, 4ನೇ ವಚನ. 2ನೇದು, ಆತನ ವಿಧಿಗಳನ್ನು ಕೈಕೊಳ್ಳದಿರುವುದು, ಡಿಸೊಬೇಯಿಂಗ್ ಹೀಸ್ ಕಮ್ಯಾಂಡ್ಮೆಂಟ್ಸ್. 3ನೇದು, ಪಿತೃಗಳನ್ನು ಹಿಂಬಾಲಿಸಿದ್ದು ಅಥವಾ ಪಿತೃಗಳ ತಪ್ಪಾದ ಮಾರ್ಗಗಳನ್ನು ಹಿಂಬಾಲಿಸಿದ್ದು. ಹೌದು, ಈ 3 ತಪ್ಪು ಯೆಹೂದದ ತಪ್ಪು ಎಂಬುದಾಗಿ, ದ್ರೋಹ ಎಂಬುದಾಗಿ ದೇವರು ಸ್ಪಷ್ಟಪಡಿಸಿ ಅವ್ರಿಗೇನು ಶಿಕ್ಷೆ ಕೊಡ್ತಾನೆ ಅಂತ ನೋಡೋಣ ಬನ್ನಿರಿ. 5ನೇ ವಚನದಲ್ಲಿ ಬೆಂಕಿ ಮತ್ತು ನಾಯಕರಿಗೆ ಹಾನಿ. ಸೇಮ್. ಮೊದಲನೇ ಅಧ್ಯಾಯದಲ್ಲಿ ದೇವರು ಯೆಹೂದ್ಯರಲ್ಲದ ರಾಷ್ಟ್ರಗಳಿಗೆ ಏನು ತಪ್ಪು ಕೊಟ್ಟರು, ಅವ್ರ ತಪ್ಪಿಗೆ ಏನು ಶಿಕ್ಷೆ ಕೊಟ್ಟರು, ಅವ್ರ ದ್ರೋಹಕ್ಕೆ ಏನು ಶಿಕ್ಷೆ ಕೊಟ್ಟರು, ಅದೇ ಶಿಕ್ಷೆ ಈಗ ತನ್ನ ಸ್ವಂತ ದೇಶಕ್ಕೂ ಸ್ವಂತದವರಿಗೂ ದೇವರು ಕೊಡುವಾತನಾಗಿದ್ದಾನೆ. ಬೆಂಕಿ, ಪಕ್ಷಪಾತವಿಲ್ಲದ್ದು, ಅದೇ ರೀತಿಯಾಗಿ ದೇವರು ಶಿಕ್ಷೆ, ತಪ್ಪು ಕೊಡುವಾತನಾಗಿದ್ದಾನೆ. 6ನೇ ವಚನದಿಂದ ನಾವು ನೋಡುವಾಗ ಇಸ್ರಾಯೇಲರ ಬಗ್ಗೆ ಈಗ ದೇವರು ಮಾತಾಡ್ತಾನೆ. ಇಸ್ರಾಯೇಲರ ಬಗ್ಗೆ ನೋಡುವಾಗ ಭಾಳ ದೊಡ್ಡ ಒಂದು ಲಿಸ್ಟು, 9 ವಿಷಯಗಳನ್ನು ದೇವರು ಹೇಳ್ತಾನೆ. ದೊಡ್ಡ ಲಿಸ್ಟ್ ಅಲ್ವಾ? ಒಂದೊಂದಾಗಿ ನೋಡೋಣ. ಮೊದಲನೇದು 6ನೇ ವಚನ, ನ್ಯಾಯವಂತನನ್ನು ಬೆಳ್ಳಿಗೆ ಮಾರೋದು. ನ್ಯಾಯವಂತನನ್ನು ಬೆಳ್ಳಿಗೆ ಮಾರೋದು. ಆಮೋಸ್ 2:6.
ಎರಡನೇದಾಗಿ ದಿಕ್ಕಿಲ್ಲದವರನ್ನು ವಿಕ್ರಯಿಸುವುದು. ದಿಕ್ಕಿಲ್ಲದವರನ್ನು ವಿಕ್ರಯಿಸುವುದು ಇವರು ಮಾಡಿದ ಎರಡನೇ ತಪ್ಪು ಇಸ್ರಾಯೇಲರು. ಮೂರನೇದು ಬಡವನ ತಲೆಯ ಮೇಲೆ ಎರಚುವುದು ಅಥವಾ ಬಡವನಿಗೆ ಹಾನಿ ಮಾಡುವುದು, ಬಡವರಿಗೆ. ನಾಲ್ಕನೇದಾಗಿ ದೀನರ ದಾರಿಗೆ ಅಡ್ಡಿ ಮಾಡುವುದು, ದೀನರ ದಾರಿಗೆ ಅಡ್ಡಿ ಮಾಡುವುದು. ಮೂರನೇದು ಬಡವರ ಆಸ್ತಿಯನ್ನು ಆಶಿಸುವುದು ಅಂತ ಹೇಳನ್ರಿ, ಬಡವರ ಆಸ್ತಿಯನ್ನು ಆಶಿಸುವುದು ಅಂತ ಹೇಳ್ಬಿಟ್ಟು. ಐದನೇದಾಗಿ ಅನೈತಿಕ ಸಂಬಂಧ ಅನುಸರಿಸುವುದು. 7ನೇ ವಚನ. ಇವೆಲ್ಲವೂ ಕೂಡ 6 ಮತ್ತು 7ನೇ ವಚನದಲ್ಲಿದೆ. ಆಮೋಸ್ ಗ್ರಂಥ 2ನೇ ಅಧ್ಯಾಯದಿಂದ ಅನೈತಿಕ ಸಂಬಂಧ ಅನುಸರಿಸುವುದು. ಆ ರೀತಿಯಾಗಿ ಅನುಸರಿಸುವಾಗ ಏನಾಗ್ತದೆ, ದೇವರು ಹೇಳ್ತಾರೆ, ನನ್ನ ನಾಮ ಅಪಕೀರ್ತಿಗೆ ಗುರಿ ಆಗ್ತದೆ ಅಂತ ಹೇಳ್ತಾರೆ. 8ನೇದಾಗಿ ಅಥವಾ 8ನೇ ವಚನದಲ್ಲಿ 6ನೇ ತಪ್ಪು, ಇಸ್ರಾಯೇಲ್ನ ತಪ್ಪು ಏನಂತ ಹೇಳ್ಬಿಟ್ಟು ನೋಡುವಾಗ, ಹೌದು, ಅವರು ಯಜ್ಞವೇದಿ ಹತ್ತಿರ ಅಡವಾಗಿರುವಂಥದ್ದು. ಅದು ಏನು ತೋರಿಸ್ತದೆ, ಅವರಲ್ಲಿ ಧಾರ್ಮಿಕವಾದಂಥ ಒಂದು ಮೂಢನಂಬಿಕೆ. 7ನೇದಾಗಿ ಅದೇ 8ನೇ ವಚನದಲ್ಲಿ ದೇವರ ಮಂದಿರದಲ್ಲಿ ಕುಡಿಯೋದು ಅಂದರೆ ಅದನ್ನೆಲ್ಲ ಮಾಡಬಾರ್ದು. ಆ ರೀತಿಯಾಗಿ ಅವರು ಮಾಡ್ತಾಯಿದ್ರು. ಮತ್ತು 8ನೇದಾಗಿ ನೋಡುವಾಗ ಪ್ರತಿಷ್ಠಿತರಿಗೆ ಕುಡಿಸೋದು. 12ನೇ ವಚನ, 2ನೇ ಅಧ್ಯಾಯ ಆಮೋಸ್ ಗ್ರಂಥ 12ನೇ ವಚನದಲ್ಲಿರುವಂಥ ಮಾತು ಏನಂತ ಹೇಳಿದರೆ, ಪ್ರತಿಷ್ಠಿತರಿಗೆ ಕುಡಿಸೋದು, ದಾರಿ ತಪ್ಪಿಸೋದು. ಮತ್ತು ಹಾಗೆ ಅದೇ 12ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ತಪ್ಪು, ಇಸ್ರಾಯೇಲ್ ಮಾಡುವಂಥ ತಪ್ಪು ಅದೇನಂತ ಹೇಳಿದರೆ, ಪ್ರವಾದನೆಗೆ ಅಡ್ಡಿ ಮಾಡುವುದು. ಯಾಕಂದರೆ ಪ್ರವಾದನೆ ಮಾಡಬೇಡ್ರಿ ಅಂತ ಹೇಳಿದ್ರಂತೆ. ಇಸ್ರಾಯೇಲು ಪ್ರವಾದನೆಯನ್ನು ಪ್ರೀತಿಸುವಂಥ ದೇಶ. ಈಗ ನೋಡ್ರಿ, ಪ್ರವಾದನೆ ಮಾಡಬೇಡ್ರಿ ಅಂತ ಹೇಳ್ತಾ ಇದೆ. ಇದು 9ನೇ ಪಾಠ ನಾವು ಇಸ್ರಾಯೇಲಿನಿಂದ ಕಲಿಯುವಂಥದ್ದು. ಮತ್ತು 9 ಮತ್ತು ಯೆಹೂದದಿಂದ 3, 9 + 3 12 ಆಯಿತು. ಆನಂತರ ಮೋವಾಬ್ನಿಂದ ಒಂದು ಪಾಠ, ಅದೇನೆಂದರೆ ಅಧಿಕಾರಿಗಳನ್ನು ಅಗೌರವಿಸಬಾರದು ಅಂತ ಹೇಳ್ಬಿಟ್ಟು. ಹಾಗಾದರೆ 9 + 3 + 1 ಅಂತ ಹೇಳ್ಬಿಟ್ಟು ನೋಡುವಾಗ 13 ಪಾಠಗಳು ನಾವು ಈ 3 ದೇಶಗಳಿಂದ, ಮೋವಾಬ್, ಯೆಹೂದ, ಇಸ್ರಾಯೇಲಿನಿಂದ ನಾವು ಕಲಿತೇವೆ. ಆದರೆ ಒಂದು ಆಶ್ಚರ್ಯ ಇಲ್ಲಿ ಏನಂದರೆ, ಉಳಿದಂಥ ಎಲ್ಲ ದೇಶಕ್ಕೂ ದೇವರು ಬೆಂಕಿ 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 ಅಂತ ಹೇಳ್ತಾರೆ. ಆದರೆ ಇಸ್ರಾಯೇಲ್ಗೆ, ಯೆಹೂದಕ್ಕೂ ಬೆಂಕಿ ಅಂತ ಹೇಳ್ತಾರೆ. ಯೆಹೂದಕ್ಕೂ ಕೂಡ 6ನೇ ವಚನ, ಯೆಹೂದ ಮಾಡಿದ ದ್ರೋಹಕ್ಕಾಗಿ ಕೂಡ ದೇವರು 5ನೇ ವಚನದಲ್ಲಿ ಬೆಂಕಿ ಪ್ಲಸ್ ನಾಯಕರಿಗೆ ಹಾನಿ ಅಂತ. ಆದರೆ ಈ 6ನೇ ವಚನದಿಂದ ಇಸ್ರಾಯೇಲ್ನ ದ್ರೋಹದ ಬಗ್ಗೆ ಮಾತನಾಡುವಾಗ ಬೆಂಕಿ ಎಂಬ ಮಾತು ಬಂದಿಲ್ಲ. ಅನಂತರ ಬರ್ತದೆ 5ನೇ ಅಧ್ಯಾಯದಲ್ಲಿ ಸ್ವಲ್ಪ ಮಟ್ಟಿಗೆ. ಆದರೆ 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯದಲ್ಲಿ ಈ ಬೆಂಕಿಯ ಬಗ್ಗೆ ದೇವರು ಮಾತಾಡಲ್ಲ. ಆದರೆ ಬೇರೆ ಎಲ್ಲರ ಲಿಸ್ಟ್ಗಿಂತಲೂ ಪಟ್ಟಿಗಿಂತಲೂ ಇಸ್ರಾಯೇಲರ ಲಿಸ್ಟು ಭಾಳ ದೊಡ್ಡದು. 9 ನೋಡ್ತೀವಿ ನಾವು 2ನೇ ಅಧ್ಯಾಯದಲ್ಲಿ. ಬೇರೆ ಎಲ್ಲ 1, 2. ಈಗ ಮೋವಾಬು ಒಂದೇ ಒಂದು ಏನು ಮಾಡಿದರು, ಏದೋಮ್ನ ಅರಸನ ಎಲುಬುಗಳನ್ನು ಅವರು ಸುಟ್ಟುಬಿಟ್ಟು ಸುಣ್ಣ ಮಾಡಿಬಿಟ್ರಂತ ಅಷ್ಟೇ. ಆದರೆ ಯೆಹೂದದ ತಪ್ಪು 3 ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು. ಸರಿ, ಈ ರೀತಿಯಾಗಿ ದೇವರು
ಮಾಡುವಾಗ ಒಂದು ವಿಷಯ ನಾವು ಗಮನಿಸಬೇಕು. ಅದು 10ನೇ ವಚನ 11ನೇ ವಚನದಲ್ಲಿರುವಂಥ ಒಂದು ಮಾತು. ಅದನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಇಸ್ರಾಯೇಲರೇ, ಅಮ್ಮೋರಿಯರ ದೇಶವನ್ನು ನಿಮಗೆ ದೊರಕಿಸಬೇಕೆಂದು. ವಾವ್! ಯಾಕೆ ಅಮ್ಮೋರಿಯರ ದೇಶವನ್ನು ದೇವರು ಇಸ್ರಾಯೇಲರಿಗೆ ಕೊಡ್ತಿದ್ದಾರೆ? ದೇವರು ಒಂದು ಮಾತು ಹೇಳಿದರು, ಎಲ್ಲ ದೇಶ ನನ್ನದೇ, ಆದರೆ ಆತನ ದೇಶದಲ್ಲಿ ಆತನು ಹೇಳಿದ ಹಾಗೆ ಜನರು ಇರಬೇಕು. ಅದು ನಿನವೇ ಇರ್ಬೋದು, ಅದು ಯೆಹೂದ್ಯರ ದೇಶ ಇರ್ಬೋದು, ಯೆಹೂದ್ಯರಲ್ಲದವರೇ ದೇಶ ಇರ್ಬೋದು. ಆ ರೀತಿಯಾಗಿ ಮಾಡದಿದ್ದರೆ ದೇವರು ಏನು ಮಾಡ್ತಾರೆ? ಒಂದು ಕೊಟ್ಟ ದೇಶದಿಂದ ಜನರನ್ನು ತೆಗೆದುಬಿಟ್ಟು ಆತನಿಗೆ ಇಷ್ಟವಿರುವಂಥ ಜನರಿಗೆ ಆ ದೇಶವನ್ನು ಕೊಡುವ ಅಧಿಕಾರ ದೇವರಿಗಿದೆ. ಆದ ಕಾರಣ ಅಮ್ಮೋರಿಯರ ದೇಶವನ್ನು 10ನೇ ವಚನ 2:10 ಆಮೋಸ್, ನಿಮಗೆ ದೊರಕಿಸಬೇಕೆಂದು ನಾನು ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ 40 ವರ್ಷ ಅರಣ್ಯದಲ್ಲಿ ನಡೆಸಿಕೊಂಡು ಬಂದೆನು. ಯಾಕೆ ದೇವರು ನಡೆಸ್ಕೊಂಡು ಬಂದರು? ಅಮ್ಮೋರಿಯರ ದೇಶ ಕೊಡಬೇಕು ಎಂಬ ಉದ್ದೇಶದಿಂದ. ಆನಂತರ ಇನ್ನೇನು ದೇವರು ಉದ್ದೇಶ ಇಟ್ಕೊಂಡಿದ್ರು? 11ನೇ ವಚನ ಎಷ್ಟು ಚೆನ್ನಾಗಿದೆ ನೋಡ್ರಿ. 11ನೇ ವಚನ 2ನೇ ಅಧ್ಯಾಯ 11 ಆಮೋಸ್. ಅದೇನಂತ ಹೇಳಿದ್ರೆ, ನಿಮ್ಮ ಪುತ್ರರಲ್ಲಿ ಪ್ರವಾದಿಗಳನ್ನು, ನಿಮ್ಮ ಯುವಕರಲ್ಲಿ ಪ್ರತಿಷ್ಠಿತರನ್ನು ಸಿದ್ಧಪಡಿಸಿದೆನು. ಹೌದು, ದೇವರು ಹೇಳ್ತಾರೆ ಸಿದ್ಧಪಡಿಸಿದನು. ಹಾಗಾದರೆ ಪ್ರವಾದಿಗಳನ್ನು ಸಿದ್ಧಪಡಿಸಿದ್ದು ಯಾರು? ದೇವರು. ಯವನಸ್ಥರಲ್ಲಿ ಪ್ರತಿಷ್ಠಿತರನ್ನು ಸಿದ್ಧಪಡಿಸಿದ್ದು ಯಾರು? ದೇವರು. ವಾವ್! ಹಾಗಾದರೆ ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ. ಆಮೋಸ್ ಹೇಳ್ತಾ ಇರುವಂಥದ್ದು, ಆಮೋಸ್ ಮುಖಾಂತರವಾಗಿ ದೇವರು ಹೇಳ್ತಾ ಇರುವಂಥದ್ದು. ಯಾಕಂದರೆ ನಿಮ್ಮ ಪುತ್ರರಲ್ಲಿ ಪ್ರವಾದಿಗಳನ್ನು ಸಿದ್ಧಪಡಿಸಿದ್ದು ನಾನು ಎಂಬುದಾಗಿ ಹೇಳಿದಾಗ ಆಮೋಸ್ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ನಾನು ಪ್ರವಾದಿ ಅಲ್ಲ, ಪ್ರವಾದಿ ಮಂಡಲಿಗೆ ಸೇರಿದವನೂ ಅಲ್ಲ ಎಂಬುದಾಗಿ 7ನೇ ಅಧ್ಯಾಯ 14ನೇ ವಚನದಲ್ಲಿ ಆಮೋಸ್ ಹೇಳುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಆ ಪ್ರವಾದಿ ಅಲ್ಲ ನಾನು ಅಂತ ಹೇಳಿದಂಥ ಆ ವ್ಯಕ್ತಿಯ ಮುಖಾಂತರವೇ ದೇವರು 2:11 ಹೇಳುವಂಥದ್ದು, ನಿಮ್ಮ ಪುತ್ರರಲ್ಲಿ ಪ್ರವಾದಿಗಳನ್ನು ಸಿದ್ಧಪಡಿಸಿದೆನಂತ ದೇವರು ಹೇಳ್ತಾರೆ. ಯುವಕರಲ್ಲಿ ಪ್ರತಿಷ್ಠಿತರನ್ನು ಸಿದ್ಧಪಡಿಸಿದ್ದು ಕೂಡ ದೇವರೇ ಅಂತೆ. ಆ ರೀತಿಯಾಗಿ ಹೇಳ್ಬಿಟ್ಟು ಇಸ್ರಾಯೇಲ್ಯರೇ ಇದು ಸತ್ಯವಲ್ಲವೋ ಎಂಬುದಾಗಿ ಕೂಡ ಹೇಳ್ತಾರೆ. ಸರ್, 2ನೇ ಅಧ್ಯಾಯ 13ರಿಂದ 16 ವಚನದಲ್ಲಿ ನಾವು ನೋಡುವಾಗ, ಬಲಹೀನರು ಬಲಶಾಲಿ ಎಂದು ಹೇಳಲಿ ಅಂತ ಹೇಳ್ಬಿಟ್ಟು ಯೋವೇಲ 3:10 ಹೇಳಿದಂಥ ಅದೇ ಮಾತಿಗೆ ಇಲ್ಲಿ ವಿರುದ್ಧವಾದದ್ದೇನೆಂದರೆ, ವೇಗವಾಗಿ ಇರುವಂಥವರಿಗೆ ಶಕ್ತಿ ಇರೋದಿಲ್ಲಂತೆ, ಬಲಿಷ್ಠರಿಗೆ ಬಲ ಇರೋದಿಲ್ಲಂತೆ, ಪರಾಕ್ರಮಿಗೆ ಕೂಡ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಆಗಲ್ಲ. ಆ ರೀತಿಯಾಗಿ ಬಲಶಾಲಿಗಳು ಬಲಹೀನರು ಆಗುವಂಥದ್ದನ್ನು 2ನೇ ಅಧ್ಯಾಯ 13ರಿಂದ ನೋಡ್ತೀವಿ. ಆದರೆ 3ನೇ ಅಧ್ಯಾಯ 10ನೇ ವಚನ ನಾವು ಯೋವೇಲನ ಗ್ರಂಥದಲ್ಲಿ ನೋಡುವುದಾದರೆ, ಬಲಹೀನನು ಬಲಶಾಲಿ ಶೂರ ಅಂತ ಹೇಳಲಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಎರಡೂ ಕೂಡ ದೇವರ ಕೈಯಲ್ಲೇ ಇದೆ. ಒಬ್ಬ ಬಲಹೀನನನ್ನು ಬಲಶಾಲಿಯನ್ನಾಗಿ ಮಾಡುವುದು, ಒಬ್ಬ ಬಲಶಾಲಿಯನ್ನು ಬಲಹೀನನಾಗಿ ಅನುಮತಿಸುವುದು, ಎರಡೂ ದೇವರ ಕೈಯಲ್ಲಿದೆ. ಹಾಗಾದರೆ ಏನು ಕಲ್ತ್ಕೋಬಹುದು ನಾವು? ಎಲ್ಲವೂ ಸಮಸ್ತವೂ ಅದನ್ನು ಹೇಳಬೇಕಾದ್ರೆ ಪೌಲನ ಭಾಷೆಯಲ್ಲಿನೇ ಹೇಳಬೇಕು. ಅದನ್ನು ನಾನು ಹೇಳ್ತೀನಿ ರೀ. ಪೌಲ ಈ ರೀತಿಯಾಗಿ ಒಂದು ಮಾತು ಹೇಳುವಂಥದ್ದನ್ನು ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ,
ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತೆ, ಆತನಿಗಾಗಿ ಇರುತ್ತದೆ. ವಾವ್. ರೋಮ 11:36. ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಅದನ್ನೇ, ಆ ಪಾಠವನ್ನೇ ನಾವು ಆಮೋಸ್ ಗ್ರಂಥ 2ನೇ ಅಧ್ಯಾಯದಿಂದ ನೋಡಿಕೊಳ್ತೇವೆ. ಸಮಸ್ತವು ಆತನಿಗೆ, ಆದ ಕಾರಣ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನಿಗಾಗಿ ನಾವು ಬಾಳುವಂತೆ ಆಗಲಿ ಮತ್ತು ಆತನು ಮಾಡುವಂಥದ್ರಲ್ಲಿ ತಪ್ಪೇನಿಲ್ಲ. ಕೀರ್ತನೆ 18:30. ಆಮೋಸ್ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.